ವೆಲ್ಕಮ್ ಟು ಆ್ಯನ್ಸ್ ವ್ಲಾಗ್. ಗೋಲಿ ಬಜೆ ಹೇಗೆ ಮಾಡೋದು ಅಂತ ನೋಡ ಬನ್ನಿ. 1 ಕಪ್ ಮೈದಾ, ಅದಕ್ಕೆ 1/4 ಕಪ್ ಸಕ್ಕರೆ, 1/4 ಕಪ್ ಮೊಸರು ಹಾಕಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸಕ್ಕರೆ ನೀರು ಬಿಡೋದ್ರಿಂದ ತುಂಬ ನೀರು ಆ್ಯಡ್ ಮಾಡಬೇಡಿ. ನಿಮಗೆ ಎಷ್ಟು ನೀರು ಬೇಕು ಅಂತ ನೋಡಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಆ್ಯಕ್ಚುಲಿ ನಿಮ್ಮ ಮಿಕ್ಸಿಂಗಲ್ಲೇ ಇರೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಮಿಕ್ಸಿಂಗ್ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೇನೆ. ಒಂದು 5 to 10 ಮಿನಿಟ್ಸ್ ಆದರೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಾ ನಿಮ್ಮ ಗೋಲಿ ಬಜೆ ಅಷ್ಟು ಚೆನ್ನಾಗಿ ಬರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗಲೂ ಸೂಪರಾಗಿ, ಒಂದು ಸ್ವಲ್ಪನೂ ಫೇಲ್ಯೂರೇ ಇಲ್ಲ. ಇದು ಮಾಡಿದ್ರೆ ಈ ಸೇಮ್ ಪ್ರೊಸೆಸ್ ನೀವು ಫಾಲೋ ಮಾಡಿದ್ರೆ ಸೂಪರ್. ಹೋಟ್ಲಲ್ಲೂ ಅಷ್ಟು ಚೆನ್ನಾಗಾಗಲ್ಲ, ಅಷ್ಟು ಚೆನ್ನಾಗಿರೋ ಗೋಲಿ ಬಜ್ಜಿ ರೆಡಿಯಾಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಇದಾದಮೇಲೆ ಈಗ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಟ್ಕೊಳ್ಳಿ. ಅಟ್ಲೀಸ್ಟ್ 1 hour ಆದರೂ ಇಡಬೇಕು. ನಾನು 3-4 hours ಎಲ್ಲ ಇಟ್ಟಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಸೊ ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ಕೂಡಲೇ ಹಾಕ್ಬೋದು ನೋಡಿ. ಈಗ ಒಂದು ಸೈಡಿಂದ ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊಳ್ಳಿ. ಒಂದು ಸೈಡಿಂದ ನೋಡಿ, ಒಂದು ಸೈಡಿಂದ ತೊಗೊಂಡು ಜಸ್ಟ್ ಅದೇ ಥರ. ಎಸ್, ಒಂದು ಸೈಡಿಂದ ಹಿಂಗೆ ತೊಗೊಂಡು ಹಿಂಗೆ ಎಣ್ಣೆಯಲ್ಲಿ ಮೇಲಿಂದ ನೋಡಿ ಹೀಗೆ ಬಿಡ್ಬೋದು. ಅದೇ ಬಿಡೋಗುತ್ತೆ. ಸೊ ಫ್ಲಫಿ ಆಗಿರೋ ಸೂಪರ್ ಆಗಿರೋ ಗೋಲಿ ಬಜ್ಜಿ ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.